ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೊಸ ಬಾಡಿಗೆ ಮನೆಯಿಂದ ಮೊದಲನೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಏನಕ್ಕೆ ವಿಡಿಯೋ ಹಾಕಿಲ್ಲ, ಒಂದು ವಾರ ಆಗಿಬಿಟ್ಟಿದೆ, ನಿಮ್ಮ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಭಾಳಷ್ಟು ಸಬ್ಸ್ಕ್ರೈಬರ್ಸ್ ಕಾಮೆಂಟ್ ಮೂಲಕ ಕೇಳಿದ್ದೀರಾ. ಮತ್ತು ಪರ್ಸ್ನಲ್ ಆಗಿ ಸಬ್ಸ್ಕ್ರೈಬರ್ಸ್ ಕಮ್ ಫ್ರೆಂಡ್ಸೂ ಸಹ ವಿಚಾರಿಸಿದ್ದೀರಾ. ಅದಕ್ಕೆ ತುಂಬ 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 ಥ್ಯಾಂಕ್ ಯು. ಮನೆ ಖಾಲಿ ಮಾಡೋದು ಅಷ್ಟು ಈಸಿ ಅಲ್ಲ. ಅದು ಬೇರೆ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಎಕ್ಸಾಮ್ಸ್ನೂ ಸಹ ಗಮನದಲ್ಲಿ ಇಟ್ಕೊಂಡು ಮನೆಯೂ ಸಹ ಖಾಲಿ ಮಾಡಿ ಬೇಗ ಬೇಗ ಎಲ್ಲ ಆರ್ಗನೈಸ್ ಮಾಡಿ ಸ್ವಲ್ಪ ನಾನೂ ಸಹ ಟೈಮ್ ತೊಗೊಂಡೆ ಬ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಮನೆ ಶಿಫ್ಟಿಂಗ್ ಎಲ್ಲ ಮಾಡಿದಾಗ ಕೆಲಸ ತುಂಬ ಇರುತ್ತೆ ಅಲ್ಲ. ಅದರಿಂದ ನನಗೆ ಪೀರಿಯಡ್ಸೂ ಸಹ ಸ್ವಲ್ಪ ಬೇಗನೆ ಈ ಮಂತು ಬಂದುಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಮೈಕೈ ನೋವು, ಕಾಲು ನೋವು, ಪೇನ್ ಕಿಲ್ಲರ್ ತಿಂದ್ಬಿಟ್ಟು ನಾನೆಲ್ಲನೂ ಮ್ಯಾನೇಜ್ ಮಾಡಿದೆ. ಲಾಸ್ಟ್ ಮಂತು 8ನೇ ತಾರೀಕಿಗೆ ಆಗಿದ್ದು. 28 ಡೇಸ್ ಸೈಕಲ್ ಪ್ರಕಾರ ನನಗೆ ಈ ತಿಂಗಳು 6ನೇ ತಾರೀಕಿಗೆ ಪೀರಿಯಡ್ಸ್ ಆಗಬೇಕಾಗಿತ್ತು. ಬಟ್ ಬೇಗನೆ ಆಗಿಬಿಡ್ತು. ಪೀರಿಯಡ್ಸು, ಮನೆ ಸೆಟ್ ಮಾಡೋದು, ಮಕ್ಕಳಿಗೆ ಎಕ್ಸಾಮ್ ರಿವಿಷನ್, ಚಿಕ್ಕವನಿಗೆ ರಿವಿಷನ್ ಮಾಡಿಸಿದೆ. ದೊಡ್ಡವನು ಅವನೇ ಓದ್ಕೊತಾನೆ. ಅವನಿಗೆ ಪೂರ್ತಿ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಕೊಟ್ಬಿಟ್ಟಿದ್ದೀವಿ. ನಾನಂತೂ ತಲೆನೇ ಇಡಲ್ಲ. ಒಂದೊಂದು ಸಲ ಮಿಸ್ಟ್ರಿ ಆಡಿಟ್ ಥರ ನಾನು ಸಹ ಆಡಿಟ್ ಮಾಡ್ತಾ ಇರ್ತೀನಿ, ಚೆಕ್ ಮಾಡ್ತೀನಿ. ಸಡನ್ನಾಗಿ ನನಗೆ ಮೂಡ್ ಬಂದಾಗ ಅವನ ಹತ್ರ ಕೂತ್ಕೊಂಡು ಯಾವುದಾದ್ರೂ ಒಂದು ಕ್ವಶನ್ನ ಕೇಳಿದಾಗ ಅವ್ನು ಹೇಳಿಲ್ಲ ಅಂದರೆ ಆವಾಗ 2 ಬಾರಿಸ್ತಾ ಇರ್ತೀನಿ. ಚಿಕ್ಕವನಿಗೆ ರಿವಿಷನ್ ಮಾಡಿಸ್ತೀನಿ. ಅವನಿಗೆ ನಾಳೆ ಎಕ್ಸಾಮ್ ಇದೆ ಅಂದರೆ ಒಂದಿನ ಕೂತ್ಕೊಂಡು ರಿವಿಷನ್ ಮಾಡಿಸಿದ್ರೆ ಸಾಕು, ಚೆನ್ನಾಗಿ ಬರೀತಾನೆ, ಅವನದೇನು ಚಿಂತೆನೇ ಇಲ್ಲ. ಅದರ ಮಧ್ಯದಲ್ಲಿ ಮನೇನೂ ಸಹ ಬೇಗ ಬೇಗ ಆರ್ಗನೈಸ್ ಮಾಡ್ಕೊಂಡ್ವಿ. 1-2 ದಿನದಲ್ಲಿ ಎಲ್ಲೆಲ್ಲಿ ಏನೇನು ಸಾಮಾನು ಇಡಬೇಕು ಅದನ್ನು ಮಾತ್ರನೇ ಇಟ್ಟಿರೋದು. ಬೇರೆ ಕೆಲಸಗಳೆಲ್ಲ ಇರುತ್ತೆ ಅಲ್ಲ, ಡಸ್ಟಿಂಗ್ ಮಾಡೋದು, ಮತ್ತು ಬಟ್ಟೆಗಳೆಲ್ಲ ಮಡ್ಚೋದು, ಕಿಚನಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಅದನ್ನೆಲ್ಲ ನಿಧಾನವಾಗಿ ಮಾಡಿಕೊಂಡೆ. ಇವಾಗ ಫೈನಲಿ 90% ಅಷ್ಟು ಕೆಲಸ ಆಗಿದೆ. ಇನ್ನು ಕರ್ಟನ್ಸ್ದು ಕೆಲಸ ಇದೆ. ನಾವು ಮನೆ ಶಿಫ್ಟಿಂಗ್ ಮಾಡಿದಾಗೆಲ್ಲನೂ ಒಂದೊಂದು ಮನೆಯದು ಡೋರ್ಸ್ದು ಮೆಷರ್ಮೆಂಟು ಒಂದೊಂದು ಇದೆ. ಅದರಿಂದ ನಾವು ನಮ್ಮ ಹತ್ರ ಇರೋ ಕರ್ಟನ್ಸು ಇಲ್ಲಿನ ಮೆಷರ್ಮೆಂಟ್ ಪ್ರಕಾರ ಆಗಿ ಬರ್ತಾ ಇಲ್ಲ. ಅದನ್ನು ಸಹ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬಿಟ್ಟು ಹಾಕಬೇಕು. ಮತ್ತು ಇನ್ನೂ 1-2 ಚಿಕ್ಕ ಪುಟ್ಟ ಕೆಲಸ ಇದೆ, ಅದನ್ನೆಲ್ಲನೂ ಕಂಪ್ಲೀಟ್ ಮಾಡಿಸಿ ಆಮೇಲೆ ಈ ಮನೆದು ಹೋಮ್ ಟೂರ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾವು ಮನೆ ಖಾಲಿ ಮಾಡಿದ್ಮೇಲೆ ಈ ಮನೇನ ಹೇಗೆ ಆರ್ಗನೈಸ್ ಮಾಡಿದ್ದೀವಿ ಅಂತ ಸ್ವಲ್ಪ ಮಟ್ಟಿಗೆ ನಾನು ಶೇರ್ ಮಾಡ್ಕೊತೀನಿ. ಸ್ವಲ್ಪ ಆದಷ್ಟು ಮಕ್ಕಳ ಕೈಯಲ್ಲಿ ನಾನು ವಿಡಿಯೋನ ಮಾಡಿಸಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಹೇಗೆ ಮ್ಯಾನೇಜ್ ಮಾಡಿದ್ವಿ ಅದನ್ನು ಡೀಟೇಲಾಗಿ ಹೇಳ್ತೀನಿ. ನೋಡಿ ವ್ಲಾಗ್ನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿತ್ತು ನಮ್ಮ ಈ ಮನೆ ಶಿಫ್ಟಿಂಗ್ ಮತ್ತು ನಾವು ಹೇಗೆ ಆರ್ಗನೈಸ್ ಮಾಡಿದ್ವಿ ಅದನ್ನೆಲ್ಲ ನೋಡಿ. ಥ್ಯಾಂಕ್ ಯು. ಕ್ಲೀನ್ಲಿನೆಸ್ಗೆ ನಾನು ತುಂಬ ಅಂದರೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಫ್ರೆಂಡ್ಸ್. ಮನೆ ಶಿಫ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಬಂದುಬಿಟ್ಟು ನೋಡ್ತೀನಿ ಎಲ್ಲೆಲ್ಲಿ ಏನೇನೋ ಗಲೀಜಿದೆ, ಅದನ್ನೆಲ್ಲನೂ ಹೇಗೆ ನಾನು ಕ್ಲೀನ್ ಮಾಡ್ಕೋಬೋದು ಅಂತ ಪ್ಲ್ಯಾನಿಂಗ್ ಮಾಡಿಬಿಟ್ಟೆ ನಾನು ಶಿಫ್ಟಿಂಗ್ ಮಾಡೋದಕ್ಕೆ ಪ್ಲ್ಯಾನಿಂಗ್ ಮಾಡೋದು. ಈ ಮನೆಗೆ ನಾವು ಬಂದಾಗ ಈ ಕಿಚನು ಈ ಥರ ಇತ್ತು. 28ನೇ ತಾರೀಕಿಗೆ ಬೆಳಗ್ಗೆ 9 ಗಂಟೆಗೆ ನಾನು ಈ ಮನೆಗೆ ಬಂದೆ ಕ್ಲೀನಿಂಗ್ ಮಾಡೋದಕ್ಕೆ. ಮಕ್ಕಳನ್ನ ಕರ್ಕೊಂಡು ಬಂದಿದ್ದು. ನಾವಿದ್ದ ಮನೆಯಲ್ಲಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರು ಬಂದುಬಿಟ್ಟು ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ರು. ಅವ್ರಿಗೂ ಸಹ ನಾನು ಹೇಳಿದ್ದೆ ಯಾವುದನ್ನು ಮೊದಲು ಪ್ಯಾಕ್ ಮಾಡಬೇಕು, ಯಾವುದನ್ನು ಲಾಸ್ಟಲ್ಲಿ ಪ್ಯಾಕ್ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಅವ್ರಿಗೆ ಹೇಳಿಲ್ಲ, ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಇಷ್ಟವಾದ ಪ್ರಕಾರ ಎಲ್ಲನೂ ಗಜಿಬಿಜಿ ಮಾಡಿಬಿಡ್ತಾರೆ. ಅದಕ್ಕೆ ಅಂತ ಹೇಳಿ ನಾನು ಇನ್ಸ್ಟ್ರಕ್ಟ್ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದು. ಅವರಲ್ಲಿ ಪ್ಯಾಕಿಂಗ್ ಮಾಡಿ ಇಲ್ಲಿಗೆ ಸಾಮಾನನ್ನು ತಗೊಂಡು ಬರೋದಕ್ಕಿಂತ ಮುಂಚೆ ಇಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಡೀಟೇಲ್ ಕ್ಲೀನಿಂಗ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಬಂದಿದ್ದು. ಮೊದಲು ನಾನು ಪ್ಲ್ಯಾನ್ ಮಾಡಿದ ಪ್ರಕಾರ ಕಿಚನಿಂದ ಕೆಲಸ ಶುರು ಮಾಡಿದೆ. ಕಿಚನ್ದು ಡೀಟೇಲ್ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಈ ಲಿವಿಂಗ್ ರೂಮು, ಬೆಡ್ರೂಮ್ಸ್ದೆಲ್ಲನೂ ಫ್ಲೋರೆಲ್ಲನೂ
ಕ್ಲೀನಿಂಗ್ ಮಾಡಿಕೊಂಡೆ. ಎಷ್ಟೇ ನೋಡೋದಕ್ಕೆ ಮೇಲ್ಮೇಲೆ ಕ್ಲೀನಾಗಿದ್ರೂ ಸಹ ತುಂಬ ಅಂದರೆ ತುಂಬ ಡಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು ಹೊಸ ಮನೆ ಅಲ್ಲ, ಆಲ್ರೆಡಿ 3 ಇಯರ್ಸ್ ಯಾರೋ ಇದ್ದು ಹೋದ್ರಂತೆ. ಸೊ ಯಾರಾದರೂ ಇದ್ದು ಹೋದಾಗ ಇನ್ನೂ ಗಮನ ಬಿಟ್ಟು ಎಲ್ಲನೂ ಕ್ಲೀನಿಂಗ್ ಮಾಡ್ಕೋಬೇಕಾಗಿ ಬರುತ್ತೆ. ಹೊಸ ಮನೆ ಆದ್ರೂ ಸ್ವಲ್ಪ ಧೂಳಿರುತ್ತೆ ಅಷ್ಟೇ. ಬಟ್ ಯಾರಾದರೂ ವಾಸ ಮಾಡಿ ಹೋದ್ಮೇಲೆ ಸ್ವಲ್ಪ ಮಟ್ಟಿಗೆ ಗಲೀಜಾಗಿರುತ್ತೆ. ಇವರು ವಾಲ್ಸ್ಗೆ ಮತ್ತು ಡೋರ್ಸ್ಗೆಲ್ಲನೂ ವೈಟ್ ವಾಶ್ ಮಾಡಿಸಿದ್ದಾರೆ, ಪೇಂಟಿಂಗ್ ಮಾಡಿಸಿದ್ದಾರೆ. ಕಿಚನಲ್ಲಿ ಸ್ವಲ್ಪ ಡೀಟೇಲ್ ಕ್ಲೀನಿಂಗ್ ಮಾಡಿಸಿರಲಿಲ್ಲ. ಸೊ ಅದಕ್ಕೆ ಫಸ್ಟೇ ನಾನು ಕಿಚನಿಂದ ಡೀಟೇಲ್ ಕ್ಲೀನಿಂಗ್ ಮಾಡಿಕೊಂಡೆ. ಡಸ್ಟಿಂಗ್ ಅಂತೂ ಫ್ಲೋರಲ್ಲಿ ತುಂಬ ಇತ್ತು ಫ್ರೆಂಡ್ಸ್. ನಾವೇನಾದರೂ ಈ ಥರ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಈ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಸಾಮಾನನ್ನು ತಗೊಂಡು ಬರ್ತಾರಲ್ಲ, ದೊಡ್ಡ ದೊಡ್ಡ ಸಾಮಾನು ಅಂದರೆ ಸೋಫಾ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಅವ್ರು ಹಂಗಂಗೆ ಮೂಲೆ ಮೂಲೆಯಲ್ಲಿ ಇಟ್ಬಿಡ್ತಾರೆ. ಆವಾಗ ಆ ಮೂಲೆ ಮೂಲೆಯಲ್ಲಿ ಗಲೀಜು ಹಂಗೆ ಉಳಿದೋಗ್ಬಿಡುತ್ತೆ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಫಸ್ಟು ಕ್ಲೀನಿಂಗ್ ಮಾಡಿಕೊಂಡೆ. ನಂತರ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ನಾನು ಇನ್ಸ್ಟ್ರಕ್ಟ್ ಮಾಡಿರೋ ಥರನೇ ದೊಡ್ಡ ದೊಡ್ಡ ಸಾಮಾನುಗಳನ್ನು ಮೊದಲು ತಂದು ನನಗೆ ಕೊಟ್ಟಿದ್ದು. ಅಂದರೆ ಸೋಫಾ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, 2 ಬೆಡ್ಗಳಾಗಿರ್ಬೋದು, ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಇವನ್ನೆಲ್ಲ ತಂದು ನನಗೆ ಮೊದಲು ಕೊಟ್ಟಿದ್ದು. ಅವನ್ನ ಎಲ್ಲೆಲ್ಲಿ ಇಡಿಸ್ಬೇಕೋ ಅವ್ರ ಕೈಲಿ ಇಡಿಸ್ಬಿಟ್ಟು ನಂತರ ಅವ್ರ ಜೊತೆನೇ ನಾನೂ ಸಹ ಮೊದಲಿದ್ದ ಬಾಡಿಗೆ ಮನೆಗೆ ಹೋದೆ. ನಂತರ ಅವರು ಕಿಚನಲ್ಲಿ ಪಾತ್ರೆಗಳು ಮತ್ತು ಬೆಡ್ರೂಮಲ್ಲಿ ಬಟ್ಟೆಗಳು, ಮಿಕ್ಕಿರೋ ಟಿವಿ ಅವು ಇವೆಲ್ಲನೂ ಪ್ಯಾಕ್ ಮಾಡಿ ಇಲ್ಲಿ ತಂದು ಇಟ್ಟರು. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರದ್ದು ಕೆಲಸ ಎಲ್ಲ ಆದಮೇಲೆ ನಾವಿದ್ದ ಬಾಡಿಗೆ ಮನೆಯೂ ಸಹ ನಾನು ಡೀಟೇಲಾಗಿ ಕ್ಲೀನಿಂಗ್ ಮಾಡಿಬಿಟ್ಟು ಲೈವ್ ವೀಡಿಯೋನೂ ಸಹ ಮಾಡಿದೆ. ನೋಡಿ ಈ ಥರ ನಾನು ಕ್ಲೀನಿಂಗ್ ಮಾಡಿದ್ದೀನಿ, ಇವಾಗ ಹ್ಯಾಂಡ್ ಓವರ್ ಕೊಡಬೇಕು ಅಂತ ಹೇಳಿ. ಸೊ ಅದನ್ನು ಏನಾದರೂ ನೀವು ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಲೈವ್ ವೀಡಿಯೋ ಸೆಕ್ಷನಲ್ಲಿ ಹೋಗ್ಬಿಟ್ಟು ಆ ಒಂದು ವೀಡಿಯೋನೂ ಸಹ ನೋಡಿ, ನಾನು ಹೇಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೀನಿ ಅಂತ ಹೇಳಿ. ಸೊ ಅದೆಲ್ಲ ಮಾಡಿ ಮುಗಿಸಿ ಈ ಮನೆಗೆ ಮತ್ತೆ ಬರೋತ್ತೊಷ್ಟಿಗೆ ಸಂಜೆ 6:45 ಆಗಿಬಿಟ್ಟಿತ್ತು. ಆವಾಗ ಮಕ್ಕಳು ಪಾಪ ಹಸ್ಕೊಂಡು ಕುತ್ಕೊಂಡಿದ್ರು. ನಾನೂ ಸಹ ಏನೂ ತಿಂದಿರಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ನಾವು ಹೊಟ್ಟೆ ತುಂಬ ತಿಂದಿದ್ವಿ. ಬಟ್ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಅದು ಬೇರೆ ರಾತ್ರಿ ಆಗ್ತಾ ಬರ್ತಾಯಿತ್ತು. ಸೊ ಅದಕ್ಕೆ ಮಕ್ಳು ಹೇಳಿದ್ರು, ಅಮ್ಮ ಪಾರ್ಟಿ ಮಾಡೋಣ, ಏನಾದರೂ ಆಚೆ ಕಡೆಯಿಂದನೇ ಆರ್ಡ್ರ್ ಮಾಡು ಅಂತ ಹೇಳಿ. ಸೊ ಆರ್ಡ್ರ್ ಮಾಡಿಸ್ಕೊಂಡು ಚೆನ್ನಾಗಿ ನಾವು ಬ್ಯಾಟಿಂಗ್ ಮಾಡಿದ್ವಿ. ನಂತರ ಮತ್ತೆ ಕೆಲಸ ಶುರು ಮಾಡಿದ್ವಿ. ನಾನು ಕಿಚನಲ್ಲಿ ಎಲ್ಲನೂ ಆರ್ಗನೈಸ್ ಮಾಡ್ಕೊತಾ ಇದ್ದೆ. ಯಜಮಾನ್ರು ಮಕ್ಕಳ ಬೆಡ್ರೂಮಲ್ಲಿ ಬಟ್ಟೆಗಳನ್ನ ಆರ್ಗನೈಸ್ ಮಾಡ್ತಿದ್ರು. ಅದನ್ನೆಲ್ಲ ಮಾಡಿ ಮುಗಿಸೋತ್ತಷ್ಟಿಗೆ ರಾತ್ರಿ 1 ಗಂಟೆ ಆಗಿತ್ತು. ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ವಿ. ಇದು ನೆಕ್ಸ್ಟ್ ಡೇ ಮಾರ್ಚ್ 1ನೇ ತಾರೀಕಿನ ಬ್ಲಾಗು. ನಮ್ಮ ಕಿಚನಲ್ಲಿ ಸ್ಟವ್ ಫಿಕ್ಸ್ ಆಗಿರಲಿಲ್ಲ. ಗ್ಯಾಸ್ದು ಕನೆಕ್ಷನ್ ಬಂದುಬಿಟ್ಟು ಬೇರೆ ಕಡೆ ಇತ್ತು, ಸ್ಟವ್ದು ನೋಬ್ ಬಂದುಬಿಟ್ಟು ಬೇರೆ ಕಡೆ ಇತ್ತು. ಸೊ ಅದರಿಂದ ಯಜಮಾನ್ರು ಅದನ್ನು ಹಂಗೆ ಪೆಂಡಿಂಗಲ್ಲಿ ಇಟ್ಬಿಟ್ಟಿದ್ರು. ಇನ್ನು ಬ್ರೇಕ್ಫಾಸ್ಟ್ ತಿನ್ನಬೇಕಲ್ವಾ, ತಿನ್ನದೇ ಇದ್ದರೆ ಎನರ್ಜಿ ಹೆಂಗೆ ಅಂತ ಹೇಳ್ಬಿಟ್ಟು ಮೈಕ್ರೋವೇವಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ನಾನು ನನ್ನ ಮಗನಿಗೆ ಹೇಳಿದೆ. ಅವ್ನಿಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದೆ. ಅವ್ನು ನಾನು ಹೇಳಿದ ಪ್ರಕಾರ ಎಲ್ಲನೂ ರೆಡಿ ಮಾಡ್ಕೊಂಡ. ಅವನೇ ಬಟಾಣಿ ಬಿಡಿಸ್ದ, ಈರುಳ್ಳಿ ಕಟ್ ಮಾಡ್ದ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ದ. ಸೊ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಈ ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ, ಈ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ, ಉಪ್ಪು, ಅರಿಶಿಣದ ಪುಡಿ ಎಲ್ಲನೂ ಹಾಕ್ಬಿಟ್ಟು 4 ಮಿನಿಟ್ ಅಷ್ಟು ಟೈಮನ್ನು ಮೈಕ್ರೋವೇವಲ್ಲಿ ಸೆಟ್ ಮಾಡಿಬಿಟ್ಟು ಕುಕ್ ಮಾಡೋದಕ್ಕೆ ಇಟ್ಟ. 4 ನಿಮಿಷದಲ್ಲಿ ಇದು ಚೆನ್ನಾಗಿ ಕುಕ್ ಆದಮೇಲೆ ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ಅದನ್ನು ಈ ಒಂದು ಮಿಶ್ರಣದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಕಲಸಿದ್ಮೇಲೆ ಬಿಸಿ ಬಿಸಿಯಾದ ಯಮ್ಮಿ ಆದ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸಖತ್ತಾಗಿತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ಮೈಕ್ರೋವೇವ್ ಸಹಾಯದಿಂದ ಈ ಒಂದು ಅವಲಕ್ಕಿ ಉಪ್ಪಿಟ್ಟನ್ನ ಮೊದಲನೇ ಬಾರಿ ಮಾಡಿದ್ದು. ಇದನ್ನು ಮಾಡೋದಕ್ಕಿಂತ ಮುಂಚೆ ನಾನು ಯೂಟ್ಯೂಬಲ್ಲಿ ಕೆಲವಷ್ಟು ವೀಡಿಯೋಸ್ಗಳನ್ನ ನೋಡಿ ಆಮೇಲೆ ಕಲಿತು ಮಾಡಿದ್ದು. ಸೊ ಯೂಟ್ಯೂಬಿಂದ ನೋಡಿ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ. ಇನ್ಫಾರ್ಮೇಟಿವ್ ವೀಡಿಯೋಸ್ ಬಹಳಷ್ಟಿದೆ, ಕಲಿಯೋದಕ್ಕೆ ನಮಗೆ ಮನಸ್ಸಿರ್ಬೇಕಷ್ಟೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಆದಮೇಲೆ ಮತ್ತೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಟ್ವಿ. ಯಜಮಾನ್ರು ನಮ್ಮ ಬೆಡ್ರೂಮಲ್ಲಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಮಡ್ಚಿದ್ರು. ಒಗೆಯೋ ಬಟ್ಟೆ ಎಲ್ಲನೂ ತುಂಬ ಅಂದರೆ ತುಂಬ ಇತ್ತು ಫ್ರೆಂಡ್ಸ್. ಈ ಶಿಫ್ಟಿಂಗಲ್ಲಿ ಈ ಬೆಡ್ಶೀಟ್ಸ್ ಎಲ್ಲನೂ ತುಂಬ ಗಲೀಜಾಗಿಬಿಡುತ್ತೆ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಪ್ಯಾಕಿಂಗ್ ಮಾಡೋದಕ್ಕೆ ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ತಗೊತಾರಲ್ಲ, ತುಂಬ ಗಲೀಜಾಗಿಬಿಟ್ಟಿತ್ತು. ಅವನ್ನೆಲ್ಲ ಒಗೆಯೋದಕ್ಕೆ ಹಾಕಿದ್ದೆ. ಮತ್ತು ಕಿಚನಲ್ಲಿನೂ ಆದಷ್ಟು ಒಂದೇ ದಿನದಲ್ಲಿನೇ ನಾವು ಎಲ್ಲನೂ ಆರ್ಗನೈಸ್ ಮಾಡ್ಕೊಂಡ್ಬಿಟ್ವಿ. ಬೆಡ್ರೂಮ್ ಮಕ್ಕಳದು ರೆಡಿ ಆಗಿಬಿಟ್ಟಿತ್ತು. ನಮ್ಮದ್ರಲ್ಲಿ ಸ್ವಲ್ಪ
ಕೆಲಸ ಪೆಂಡಿಂಗ್ ಇತ್ತು, ಬಟ್ಟೆ ಮಡ್ಚೋದು. ಯಜಮಾನ್ರಿಗೆ ಆ್ಯಕ್ಚುಲಿ ಕೆಲ್ಸಕ್ಕೂ ಸಹ ಹೋಗಬೇಕಾಗಿತ್ತು. ಅದರಿಂದ ಅವರು ಆದಷ್ಟು ಹೆಲ್ಪ್ ಮಾಡಿಬಿಟ್ಟು ಅವರು ಕೆಲ್ಸಕ್ಕೆ ಹೋದರು. ನಂತರ ನಾನು ಮಿಕ್ಕಿರೋ ಕೆಲಸಗಳನ್ನು ಬೇಗ ಬೇಗ ಮಾಡಿಕೊಂಡು ಒಂದು ನಿಮಿಷ ಕೂತ್ಕೊಂಡಿಲ್ಲ ಫ್ರೆಂಡ್ಸ್, ಮಾಡ್ತಾನೇ ಇದ್ದೆ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇದ್ದೆ. ಅದಕ್ಕೆ ಅಂತ ಹೇಳಿ ನನಗೆ ಬೇಗ ಪೀರಿಯಡ್ಸೂ ಆಯಿತು. ಇವಾಗ ರಾತ್ರಿ ಡಿನ್ನರ್ಗೆ ಅಂತ ಹೇಳಿ ಬೆಂಡೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಬೆಂಗನ್ ಆಲೂ ಮಾಡಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ರೈಸ್ ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ಬಂದುಬಿಟ್ಟು ಸ್ಟವ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದು ನಮಗೆ. ಸೊ ಅದರಿಂದ ಇವಾಗ ಡಿನ್ನರ್ ಮಾಡ್ತಾ ಇದ್ದೀನಿ ಮನೇಲಿನೇ. ಮಧ್ಯಾಹ್ನ ಫ್ರೂಟ್ ಚಾಟ್ ಮಾಡ್ಕೊಂಡು ನಾವು ತಿಂದಿದ್ದು. ಮತ್ತು ಸ್ಟವ್ ಫಿಕ್ಸ್ ಆಗಿಲ್ಲ ಅಂದರೆ ಹೆಂಗೆ ಅಂತ ಹೇಳಿ ಯಜಮಾನ್ರಿಗೆ ಕಾಲ್ ಮಾಡಿ ಸ್ವಲ್ಪ ರೇಗಾಡಿದ್ದಕ್ಕೆ ಅವರು ಕಳಿಸಿದ್ರು ಯಾರನ್ನೋ ಫಿಕ್ಸ್ ಮಾಡಿಸೋದಕ್ಕೆ. ಅವ್ರು ಫಿಕ್ಸ್ ಮಾಡಿ ಕೊಟ್ಟಾದಮೇಲೆ ಬೇಗ ಬೇಗ ಡಿನ್ನರ್ಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಎ ಸಿದು ಇನ್ಸ್ಟಾಲೇಷನ್ ಎಲ್ಲನೂ ಮೊದಲನೇ ದಿನವೇ ಯಜಮಾನ್ರು ಮಾಡಿಸ್ಬಿಟ್ಟಿದ್ರು. ಆ ಮನೆಯಿಂದ ಅಂದರೆ ನಾವಿದ್ದ ಮನೆಯಿಂದ ತೆಗೆಸ್ಬಿಟ್ಟು ಈ ಮನೆಯಲ್ಲಿ ಒಂದೇ ಸಲನೇ ಇನ್ಸ್ಟಾಲ್ ಮಾಡಿಸ್ಬಿಟ್ಟಿದ್ರು. ಮಿಕ್ಕಿರೋದು ಅಂದರೆ ಗೀಝರ್ಸ್ ಆಗಿರ್ಬೋದು ಮತ್ತು ಈ ವಾಟರ್ ಪ್ಯೂರಿಫೈಯರ್ ಆಗಿರ್ಬೋದು, ಇವತ್ತು ಮಧ್ಯಾಹ್ನ ಮಾಡಿಸಿದ್ದು ನಾನು. ಯಜಮಾನ್ರು ಯಾರನ್ನೋ ಕಳಿಸಿದ್ರು, ಅವ್ರು ಬಂದುಬಿಟ್ಟು ಡ್ರಿಲ್ಲಿಂಗ್ ಎಲ್ಲ ಮಾಡಿ ಫಿಕ್ಸ್ ಮಾಡಿ ಕೊಟ್ಟರು. ನಾನು ಬೇಗ ಬೇಗ ಕ್ಲೀನಿಂಗೂ ಸಹ ಮಾಡ್ಕೊಂಡ್ಬಿಟ್ಟೆ. ಸೊ ಒಂದೆರಡು ದಿನದಲ್ಲಿ ನಾವು ಆಲ್ಮೋಸ್ಟು ಎಲ್ಲನೂ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಕೆಲಸ ಎಲ್ಲನೂ ಪೆಂಡಿಂಗ್ ಇದ್ದರೆ ಏನಾಗುತ್ತೆ ಗೊತ್ತಾ, ಅರ್ಧಂಬರ್ಧ ಕೆಲಸ ಆದಂಗಿರುತ್ತೆ. ಮಕ್ಕಳಿಗೆ ಎಕ್ಸಾಮ್ಗೆ ನಾವು ಟೈಮ್ ಕೊಡೋದಕ್ಕಾಗಲ್ಲ. ಅವ್ರಿಗೇನಾದರೂ ರಿವಿಷನ್ ಮಾಡಿಸ್ಬೇಕಂದ್ರೂ ಆಗಲ್ಲ. ನಮ್ಮದು ಮೈಂಡ್ ಇದೇ ಕಡೆನೇ ಓಡ್ತಾ ಇರುತ್ತೆ, ಇನ್ನೂ ಪೆಂಡಿಂಗ್ ಇದೆ, ಇನ್ನೂ ಪೆಂಡಿಂಗ್ ಇದೆ ಅಂತ ಹೇಳಿ. ಅದಕ್ಕೆ ನಾನು ಫಸ್ಟೇ ಹೇಳಿಬಿಟ್ಟಿದ್ದೆ ಯಜಮಾನ್ರಿಗೆ, ಬೇಗ 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 ಈ ಫಿಟ್ಟಿಂಗ್ ಕೆಲಸಗಳೆಲ್ಲನೂ ಮಾಡಿಸ್ಬಿಡು, ಬೇರೆ ಮಿಕ್ಕಿರೋ ಕೆಲಸಗಳೆಲ್ಲನೂ ನಾನು ನಿಧಾನವಾಗಿ ಮಾಡ್ಕೊತೀನಿ ಅಂತ ಹೇಳಿ ಯಜಮಾನ್ರನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರೂ ಪಾಪ ಅವರ ಕೆಲಸದ ಕಡೆನೂ ಗಮನ ಕೊಟ್ಬಿಟ್ಟು ನನಗೂ ಸಹ ಇದರಲ್ಲಿ ಹೆಲ್ಪ್ ಮಾಡಿದ್ರು. ಈ ನನ್ನ ಮಗನಿಗೆ ಬಿಸಿ ಬಿಸಿಯಾಗಿ ಹಾಲು ಕೊಟ್ಟಿದ್ದೆ ಫ್ರೆಂಡ್ಸ್ ಕುಡಿಯೋದಕ್ಕೆ. ಅದನ್ನು ಸೈಡ್ಗಿಟ್ಬಿಟ್ಟು ಆ್ಯಪಲ್ ನನಗೆ ಕಟ್ ಮಾಡಿ ಕೊಡು ಅಂತ ಕಿಚನಲ್ಲಿ ಬಂದು ಕೇಳ್ದ. ನಾನು ರೇಗಾಡಿದ್ದಕ್ಕೆ ಇಲ್ಲಿ ಬಂದುಬಿಟ್ಟು ಮಲ್ಕೊಂಡು ನಾಟಕ ಮಾಡ್ತಾ ಇದ್ದಾನೆ. ಫಸ್ಟು ಹಾಲು ಕುಡಿ, ನಂತರ ಆ್ಯಪಲ್ ಕೊಡ್ತೀನಿ ಸ್ವಲ್ಪ ಹೊತ್ತು ಆದಮೇಲೆ ಅಂತ ಹೇಳಿದ್ದಕ್ಕೆ ಬೇಡ ನಾನು ಕುಡಿಯಲ್ಲ ಅಂತ ನಾಟಕ ಮಾಡಿಕೊಂಡು ಮಲಗಿದ್ದ. ಈ ರೂಮಲ್ಲಿ ದೊಡ್ಡವನು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾನೆ. ನಾನು ಹಾಲು ಕುಡಿಯೋವಾಗ ವೀಡಿಯೋ ಮಾಡಬೇಡ, ನನ್ನನ್ನೇ ಏನಕ್ಕೆ ವೀಡಿಯೋದಲ್ಲಿ ತುಂಬ ತೋರಿಸ್ತೀಯ ಅಂತ ರೇಗಾಡ್ತಾ ಇದ್ದ. ಇವನ್ನ ವೀಡಿಯೋದಲ್ಲಿ ನಾನು ತೋರಿಸೋದೇ ಇಲ್ಲ, ಆದ್ರೂ ಸಹ ಇವನಿಗೇನೋ ನಾನು ತುಂಬ ಇವನ್ನೇ ತೋರಿಸೋ ಥರ ಫೀಲ್ ಆಗ್ತಾ ಇದೆ. ಸೊ ಆಗಿತ್ತು 1ನೇ ತಾರೀಕು ನಾವು ಚೆನ್ನಾಗಿ ತಿಂದು ಮಲ್ಕೊಂಡ್ಬಿಟ್ವಿ. 2ನೇ ತಾರೀಕು ಸಂಡೇ ಆಗಿತ್ತು ಮತ್ತು ನನಗೆ ಪೀರಿಯಡ್ಸೂ ಸಹ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಏನೂ ಮಾಡಿಲ್ಲ, ಚೆನ್ನಾಗಿ ನಾನು ರೆಸ್ಟ್ ತೊಗೊಂಡೆ. ಯಜಮಾನ್ರಿಗೂ ಸಹ ರಜಾ ಇತ್ತಲ್ಲ, ಸೊ ಅದರಿಂದ ನಾನು ಚೆನ್ನಾಗಿ ರೆಸ್ಟ್ ತೊಗೊಂಡೆ. ಇದು 3ನೇ ತಾರೀಕಿನ ವ್ಲಾಗು. ಬೆಳಗ್ಗೆ 8 ಗಂಟೆಗೆ ಚಿಕ್ಕವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಇವನ್ನ ಬಸ್ ಹತ್ರ ಡ್ರಾಪ್ ಮಾಡೋದಕ್ಕೆ ಯಜಮಾನ್ರು ಮತ್ತು ದೊಡ್ಡ ಮಗ ಇಬ್ಬರೂ ಹೋಗ್ತಾ ಇದ್ದಾರೆ. ಇವನಂತೂ ಹೊಸ ಮನೆಯಿಂದ ಸ್ಕೂಲ್ಗೆ ಹೋಗೋದಕ್ಕೆ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದ. ರಾತ್ರಿ ಮಲ್ಗೋದಕ್ಕಿಂತ ಮುಂಚೆನೇ ನನಗೆ ಹೇಳಿದ್ದ, ಅಮ್ಮ ನನ್ನ ಬೇಗ ಎಬ್ಬಿಸು, ಸ್ನಾನ ಎಲ್ಲ ಮಾಡಿಕೊಂಡು ನಾನು ಸ್ಮಾರ್ಟಾಗಿ ರೆಡಿಯಾಗಿ ಹೋಗ್ತೀನಿ. ಯಾಕಂದರೆ ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರೇನಾದರೂ ನೋಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ಬೇಕಲ್ಲ ಅಂತ ಹೇಳಿ ಮಲಗಿದ್ದು. ಸೊ ಅದೇ ಥರನೇ ಎದ್ದು ಸ್ಮಾರ್ಟಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾನೆ. ದೊಡ್ಡವನು ಇವತ್ತು ಮನೆಯಲ್ಲೇ ಇರ್ತಾನೆ ಫ್ರೆಂಡ್ಸ್, ಯಾಕಂದರೆ ಅವನಿಗೆ ಸ್ಟಡಿ ಹಾಲಿಡೇ ಕೊಟ್ಟಿದ್ದಾರೆ ಎಕ್ಸಾಮ್ಗೆ. ಸೊ ಇದಿಷ್ಟು ಮೊದಲನೇ ವ್ಲಾಗು ಹೊಸ ಮನೆಯಿಂದ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಮತ್ತಷ್ಟು ವ್ಲಾಗ್ಸ್ಗಳಲ್ಲಿ. ಬೈ ಬೈ, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ.